ಹಾಯ್ ಹಲೋ ನಮಸ್ತೆ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಅದು ಪಾಠ ಹೇಳೋ ಮೇಷ್ಟ್ರು, ಇದು ಪತ್ರಕರ್ತ, ಒಬ್ಬ ಶಾಸಕ ಮತ್ತೊಬ್ಬ ಮಾಜಿ ಸಂಸದ. ಅವನು ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಒಂದು ಮೇಲ್ಪಂಕ್ತಿ ಆಗಿರಬೇಕಾದವ. ಏತ ಓದುಗರಿಗೆ, ಹೊಸ ನಾಯಕರಿಗೆ ಮಾದರಿಯಾಗಿರಬೇಕಾದವ. ಆದರೆ ಇಬ್ಬರು ಬೀದಿಗೆ ಬಂದು ಕಚ್ಚಾಡ್ತಾ ಇದ್ದಾರೆ. ಇವರು ಎಂತಹ ನಾಯಕರು ಅನ್ನೋ ಸಂಶಯ ಹುಟ್ಟಿಸುತ್ತಿದ್ದಾರೆ. ಪ್ರದೀಪ್ ಈಶ್ವರ್, ಪ್ರತಾಪ ಸಿಂಹ ನಡುವಿನ ಮಾತಿನ ಜಟಾಪಟಿ ಸಭ್ಯತೆ ಎಂಬ ಹಂತ ದಾಟಿ ಅಸಹ್ಯದ ಪರಮಾವಧಿ ಮುಟ್ಟಿದೆ. ಏನಿದು ಇಬ್ಬರ ಬಡಿದಾಟ? ಇವರ ನಾಲಿಗೆ ಆಚಾರ ಮರೆತಿದ್ದು ಯಾಕೆ? ಇದೇ ಈ ಹೊತ್ತಿನ ವಿಶೇಷ. ಪ್ರ ವರ್ಸಸ್ ಪ್ರ. ರಾಜಕಾರಣ ವಾಗ್ಯುದ್ಧಗಳ ರಣರಂಗ. ಇಲ್ಲಿ ಒಂದು ಪಕ್ಷದ ನಾಯಕ ಮತ್ತೊಂದು ಪಕ್ಷದ ನಾಯಕನ ವಿರುದ್ಧ ಮುಗಿಬೀಳೋದು, ಲೇವಡಿ ಮಾಡೋದು, ಆಕ್ರೋಶ ವ್ಯಕ್ತಪಡಿಸೋದು ಕಾಮನ್. ಆದರೆ ಅದಕ್ಕೆ ಒಂದು ಗಡಿರೇಖೆ ಇದೆ, ಸಭ್ಯತೆ ಅಂಗಳ ಇದೆ. ಅದನ್ನ ದಾಟಿ ಯಾವ ರಾಜಕಾರಣಿಯೂ ಕೂಡ ಮಾತನಾಡುವುದು ಅವರ ಘನತೆಗೆ ಒಂದು ಕಪ್ಪು ಮಸಿ ಬಳಿದಂತೆ. ಆದರೆ ರಾಜ್ಯದ ಇಬ್ಬರು ಯುವ ರಾಜಕಾರಣಿಗಳು ಅಕ್ಷರಶಃ ಕೊಚ್ಚೆಗೆ ಬಿದ್ದುಕೊಂಡು ಬಡಿದಾಡಿಕೊಳ್ತಾ ಇದ್ದಾರೆ. ವೈಯಕ್ತಿಕ ನಿಂದನೆ ಅನ್ನೋದು ಕೊಳಕು ಮಟ್ಟಕ್ಕೆ ಹೋಗಿದೆ. ಮಾಜಿ ಎಂಪಿ, ಹಾಲಿ ಎಂಎಲ್ಎಗಳ ಎಲುಬಿಲ್ಲದ ನಾಲಿಗೆ ಎಲ್ಲೆ ಮೀರಿದ್ದು ಯಾಕೆ? ಬಾಯನ್ನ ಇಷ್ಟು ಹರಕು ಮಾಡಿಕೊಂಡಿದ್ದು ಯಾಕೆ? ಬನ್ನಿ ನೋಡೋಣ. ಬೆಳಗ್ಗೆ ಅದ್ ಯಾವ್ದ ಒಳ್ಳೆ ಚಿಕ್ಕಬಳ್ಳಾಪುರದ ಮುಳ್ಳಂದಿ ಬಗ್ಗೆ ಕೇಳ್ತಿರಲ್ರಿ. ಅವನ್ಗೆ ಜೀವನದಲ್ಲಿ ಶಾಲೆಗೆ ಹೋಗುವಾಗ ನಮ್ಮ ಮಕ್ಕಳು ನಾವು ಒನ್ ಲೈನರ್ ಹೇಳ್ತಾ ಇದ್ವಿ, ಅಂತ ಒನ್ ಲೈನರ್ ಹೇಳ್ಕೊಂಡು ಓಡಾಡುವಂತ ವ್ಯಕ್ತಿ ಬರೀ ಸುಳ್ಳು ಹೇಳ್ತಾನೆ, ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾನೆ. ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದ್ರು ಭಾಗ ಕೇಳಬೇಕು ಅಂತಿದ್ಯಾ ಏನು ನೀನ್ ನನ್ನ ಆಸ್ತಿಯಲ್ಲಿ? ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ನಿನಗೇನು ಬರಗಾಲ ಗುರು? ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಬಾಯಿಯೋ ಬಚ್ಚಲೋ, ಇದು ರಾಜಕೀಯ ನಾಯಕರ ವಾಗ್ಯುದ್ಧವೋ ಇಲ್ಲ ಕೊಚ್ಚೆಯಲ್ಲಿ ಬಡಿದಾಟಕ್ಕೆ ಬೀಳುವ ಪರಿಯೋ ಗೊತ್ತಿಲ್ಲ. ಆದರೆ ರಾಜ್ಯ ರಾಜಕಾರಣ ಈ ಹಿಂದೆ ಎಂದೂ ಕೂಡ ಇಂತಹ ವೈಯಕ್ತಿಕ ನಿಂದನೆಗಳಿಗೆ ಬಿದ್ದಿಲ್ಲ. ಡೈಲಾಗ್ ಹೊಡೆದು ಫೇಮಸ್ ಆಗೋ ನೆಪದಲ್ಲಿ ಸಭ್ಯತೆಯ ಅಂಗಳ ತೋರದಿಲ್ಲ. ಹಿರಿಯ ರಾಜಕಾರಣಿಗಳು ಸದನದಲ್ಲಿ ಎಷ್ಟೇ ವಾದ ವಿವಾದಗಳಾದರೂ ಆಚೆ ಬಂದು ಒಂದೇ ಟೇಬಲ್ನಲ್ಲಿ ಕುಳಿತು ಕುಶಲೋಪರಿ ಮಾತನಾಡಿದ ಪರಂಪರೆ ಇರೋ ರಾಜಕೀಯ ನಮ್ಮ ಕರ್ನಾಟಕದ್ದು. ಸೈದ್ಧಾಂತಿಕವಾಗಿ ಪಕ್ಷಗಳು ಬೇರೆ ಬೇರೆ ಆಗಿದ್ರೂ ಕೂಡ ಮೂಲಭೂತವಾಗಿ ನಾವು ಮನುಷ್ಯರು ಅನ್ನೋದನ್ನ ಅನೇಕ ಪರಿಪಕ್ವ ರಾಜಕಾರಣಿಗಳು ತಮ್ಮ ನಡತೆಯ ಮೂಲಕ ಸಂದೇಶ ಸಾರಿದ್ದಾರೆ. ಆದರೆ ಕರ್ನಾಟಕದ ಒಬ್ಬ ಮಾಜಿ ಸಂಸದ, ಹಾಲಿ ಎಂಎಲ್ಎ ಮಾತಿನ ಜಿದ್ದಾಜಿದ್ದಿ ಅಸಹ್ಯದ ಪರಮಾವಧಿ ಮುಟ್ಟಿದೆ. ಪ್ರತಾಪ ಸಿಂಹ ತಾಯಿಯ ಬಗ್ಗೆ ಪ್ರದೀಪ್ ನಿಂದನೆ. ಪರೋಕ್ಷವಾಗಿ ತಾಯಿ ಹೆಸರು ತೆಗೆದಿದ್ದಕ್ಕೆ ಸಿಂಹ ಕೌಂಟರ್. ಪ್ರತಾಪ ಸಿಂಹ ಹಾಗೂ ಪ್ರದೀಪ್ ಈಶ್ವರ್ ನಡುವಿನ ಮಾತಿನ ಜಟಾಪಟಿ ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಉಭಯ ನಾಯಕರು ಒಬ್ಬರಿಗೊಬ್ಬರು ಕೌಂಟರ್ ಕೊಡುತ್ತಲೇ ಬಂದಿದ್ದಾರೆ. ಆದರೆ ಈ ಬಾರಿ ಇದು ಹದ್ದು ಮೀರಿದೆ. ಇಬ್ಬರ ನಾಲಿಗೆಗಳು ಆಚಾರ ಕಳೆದುಕೊಂಡು ನೀಚ ಮಾತುಗಳನ್ನೇ ಆಡುತ್ತವೆ. ಇದು ಯಾರಿಗೂ ಶೋಭೆ ತರುವಂತದ್ದಲ್ಲ ಅನ್ನೋದು ಇಬ್ಬರ ಮತಿಗೂ ಅರ್ಥವಾಗುತ್ತಿಲ್ಲ.
ದಿನಗಳ ಹಿಂದೆ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹಗೆ ಕೌಂಟರ್ ಕೊಡಲು ಹೋಗಿ ಪ್ರತಾಪ್ ತಾಯಿಯವರ ಚಾರಿತ್ರ್ಯ ಪ್ರಶ್ನಿಸುವಂತ ಮಾತುಗಳನ್ನಾಡಿದ್ದಾರೆ ಅನ್ನೋದು ಮಾಜಿ ಸಂಸದ ಪ್ರತಾಪ್ ಆರೋಪ. ಪ್ರತಾಪ್ ಸಿಂಹನ ನೀನು ಅಪ್ಪನಿಗೆ ಹುಟ್ಟಿದ್ರೆ ಅನ್ನೋ ಮಾತಿಗೆ ಕೌಂಟರ್ ಕೊಡುವ ಬರದಲ್ಲಿ ಪ್ರದೀಪ್ ಈಶ್ವರ್ನನ್ನ ಆಸ್ತಿಯಲ್ಲಿ ಪಾಲು ಬೇಕಾ ಅಂತ ಕೇಳಿದ್ದಾರೆ. ಇನ್ನೊಂದು ಮಾತಾಡಿದ್ರು, ಅದೇನೋ ಅಪ್ಪನ್ ಹುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದ್ರು ಭಾಗ ಕೇಳಬೇಕು ಅಂತಿದ್ಯಾ ಏನು ನಿನ್ನ ನನ್ನ ಆಸ್ತಿಯಲ್ಲಿ? ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು. ನಿಮ್ಮ ಅಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನು ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನ್ಸುತ್ತೆ. ರಬ್ಬಿಶ್, ಅಸಹ್ಯ, ಮೆದುಳನ್ನ ಸರಿಯಾಗಿ ತಲೆಯಲ್ಲಿಯೇ ಇಟ್ಟುಕೊಂಡ ವ್ಯಕ್ತಿ ಆಡುವ ಮಾತುಗಳು ಇವು ಅಂತ ಅನಿಸೋದೇ ಇಲ್ಲ. ಪ್ರದೀಪ್ ಈಶ್ವರ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಮೇಷ್ಟ್ರು, ಮೇಲಾಗಿ ಒಂದು ಕ್ಷೇತ್ರದ ಮಾನ್ಯ ಶಾಸಕರು. ಅವರ ಬಾಯಿಯಲ್ಲಿ ಇಂತಹ ಹೇಳಿಕೆಗಳು ಅವರಿಗೆ ಮಾತ್ರವಲ್ಲ, ಅವರ ಸ್ಥಾನಕ್ಕೂ ಕೂಡ ಶೋಭೆ ತರುವಂತದ್ದಲ್ಲ. ಒಬ್ಬ ಅನಾಗರಿಕ ಭಾಷೆ ಎಂದರೆ ಬೈಯೋದಕ್ಕೆ, ಕೀಳು ಮಟ್ಟವಾಗಿ ಬಳಸೋದಕ್ಕೆ ಇರೋದು ಅನ್ನೋ ಮನಸ್ಥಿತಿಯವರು ಬಳಸುವ ಭಾಷೆ ಇದು. ಮಾತು ಮಾತಿಗೂ ಮುಳ್ಳು ಹಂದಿ ಎಂದು ಲೇವಡಿ. ಅಸಹ್ಯ ಮಾತುಗಳಿಗೆ ಮಾದರಿಯಾದ ಪ್ರತಾಪ ಸಿಂಹ. ಹೀನ ಮಾತುಗಳಿಗೆ, ಅಸಭ್ಯ ಹೇಳಿಕೆಗಳಿಗೆ ಪ್ರತಾಪ್ ಹಾಗೂ ಪ್ರದೀಪ್ ನಡುವೆ ದೊಡ್ಡ ಸ್ಪರ್ಧೆ ಏರ್ಪಟ್ಟಂತೆ ಕಾಣುತ್ತದೆ. ಇಬ್ಬರಲ್ಲಿ ಒಬ್ಬರು ಬಾಯಿ ತೆಗೆದರು, ಲೇ ಮಗನೇ ಮುಳ್ಳು ಹಂದಿ, ಅಪ್ಪನಿಗೆ ಹುಟ್ಟಿದ್ರೆ, ಇಂತಹ ಕಟ್ಟ ಕೊಳಕು ಮಾತುಗಳೇ ಆಚೆ ಬರುತ್ತಿವೆ ಹೊರತು ಇಬ್ಬರಲ್ಲಿ ಒಬ್ಬರು ಕೂಡ ತಮ್ಮ ಘನತೆ, ತಮ್ಮ ಸ್ಥಾನಕ್ಕೆ ತಕ್ಕುದಾದ ಒಂದೇ ಒಂದು ಮಾತುಗಳನ್ನು ಕೂಡ ಆಡುತ್ತಿಲ್ಲ. ಪ್ರದೀಪ್ ಮಾತಿಗೆ ಪ್ರತಾಪ್ ಕೂಡ ನಾನು ಏನು ಕಡಿಮೆ ಇಲ್ಲ ಅನ್ನೋ ಮಟ್ಟಿಗೆ ಅಪ್ಪ ಅಮ್ಮ ಮಾತುಗಳನ್ನೇ ಆಡಿದ್ದಾರೆ. ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೆ ನೀನು. ಇದು ಪ್ರತಾಪ್ ಸಿಂಹ ಎಂಬ ಮಾಜಿ ಸಂಸದ ಹಾಗೂ ಪತ್ರಕರ್ತನ ಮಾತುಗಳು. ನಾಡಿನ ಸಾಕ್ಷಿ ಪ್ರಜ್ಞೆಯಾಗಬೇಕಿದ್ದ, ತಮ್ಮ ಅಂಕಣಗಳಲ್ಲಿ ಬದುಕಿನ ಮೌಲ್ಯಗಳನ್ನ ತಿಳಿಸಬೇಕಿದ್ದ, ಮುಂದಿನ ತಲೆಮಾರಿಗೆ ಮಾದರಿಯಾಗಬೇಕಿದ್ದ ವ್ಯಕ್ತಿಯ ಬಾಯಲ್ಲಿ ಬರುವ ಮಾತುಗಳ ಇವು. ಇಂತಹ ಮಾತುಗಳು ಆಡಿದ್ದಾರೆ ಅಂದ್ರೆ ಆ ಸ್ಥಾನಕ್ಕೆ ಯೋಗ್ಯರ ಇವರು ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಅಕ್ಷರ ಜ್ಞಾನ ಹಾಗೂ ಸಂಸ್ಕಾರದಿಂದ ವಂಚಿತರಾದ ಮಕ್ಕಳು ಕೂಡ ಇಂತಹ ಭಾಷೆಗಳನ್ನ ಬಳಸುತ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವರೆಲ್ಲ ಓದಿಕೊಂಡವರು, ದೊಡ್ಡ ದೊಡ್ಡ ಸಭೆಗಳಲ್ಲಿ ಉದ್ದುದ್ದ ಭಾಷಣ ಬೆಗೆದವರು. ಇಂಥವರ ಬಾಯಿಯಲ್ಲಿ ಈ ರೀತಿಯ ಮಾತುಗಳು ಕೇಳಿದ್ರೆ ತಮ್ಮ ವ್ಯಕ್ತಿತ್ವಕ್ಕೆ ತಾವೇ ಇಬ್ಬರು ಮಸಿ ಬಳಿದುಕೊಳ್ಳುತ್ತಿದ್ದಾರೆ ಅನ್ನೋದು ನಿಶ್ಚಿತವಾಗಿ ಕಾಣ್ತಿದೆ. ಒಬ್ಬ ಪಾಠ ಮಾಡುವ ಶಿಕ್ಷಕ, ಮತ್ತೊಬ್ಬ ಪತ್ರಕರ್ತ, ಇಬ್ಬರು ಮತಿಗೆಟ್ಟು ಹೀಗೆ ಮಾತನಾಡ್ತಾ ಇರೋದು ಯಾಕೆ? ಹೀಗೆ ಕೊಳಕ ಮಾತಿಗೆ ಬೆದ್ದವರು ಏನು ಸಾಮಾನ್ಯರಲ್ಲ. ಎಲ್ಲ ಯಾವುದೇ ಶಿಕ್ಷಣ ಹಿನ್ನೆಲೆ ಇಲ್ಲದೆ ಕೇವಲ ಜಾತಿಯ ಆಧಾರದ ಮೇಲೆ ಈ ಸ್ಥಾನಕ್ಕೆ ಬಂದ ನಾಯಕರಂತೂ ಅಲ್ಲ. ಪ್ರದೀಪ್ ಈಶ್ವರ್ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಮೇಷ್ಟ್ರು. ಪ್ರತಾಪ ಸಿಂಹ ಒಂದು ಕಾಲದಲ್ಲಿ ಅಂಕಣ ಬರೆದು ಸಮಾಜದ ಓರೆ ಕೋರೆಗಳನ್ನ ಜನರಿಗೆ ತಿಳಿಸಿದ ಪತ್ರಕರ್ತ. ಆದ್ರೆ ಇಬ್ಬರು ಕೂಡ ಈಗ ತಮ್ಮ ಓರೆ ಕೋರೆಗಳನ್ನೇ ತಿದ್ದಿಕೊಳ್ಳಲಾಗದ, ತಮ್ಮ ನಾಲಿಗೆಯ ಮೇಲೆ ಹಿಡಿತ ಸಾಧಿಸದ ಅನಾಗರಿಕರಂತೆ ವರ್ತನೆ ಮಾಡುತ್ತಿದ್ದಾರೆ. ಇಷ್ಟು ವರ್ಷ ಇವರು ಏನೇ ಆಗಿದ್ರು ಈಗ ಆಡುತ್ತಿರುವುದು ಮಾತ್ರ ಅಕ್ಷರಶಃ ಗಲೀಜು. ಈ ಹಿಂದೆ ರಾಜಕಾರಣದಲ್ಲಿ ಬಹುಶಃ ಈ ಮಟ್ಟದ ಮಾತುಗಳಿಗೆ ಯಾವ ರಾಜಕಾರಣಿಗಳು ಹೋದ ಉದಾಹರಣೆಗಳೇ ಇಲ್ಲ.
ಪ್ರದೀಪ್ ಈಶ್ವರ್, ಪ್ರತಾಪ ಸಿಂಹ ಅಸಹ್ಯದ ಮಾತಿನ ಜಟಾಪಟಿ ಇಲ್ಲಿಗೆ ನಿಲ್ಲೋದಿಲ್ಲ. ಅದು ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿದೆ. ಈ ಹಿಂದೆಯೂ ಕೂಡ ರಾಜ್ಯದಲ್ಲಿ ಅನೇಕ ನಾಯಕರು ಪರಸ್ಪರ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ. ಆದರೆ ಬಳಿಕ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರದೀಪ್ ಈಶ್ವರ್, ಪ್ರತಾಪ ಸಿಂಹ ನಡುವೆ ಈ ಮಟ್ಟದ ಕಾಳಗ ಏರ್ಪಟ್ಟಿದ್ದು ಯಾಕೆ? ಈ ಮಟ್ಟದ ಸಭ್ಯತೆಯನ್ನ ಮರೆತು ಭಾಷೆಯನ್ನ ಬಳಸುತ್ತಿರೋದಕ್ಕೆ ಕಾರಣ ಏನು? ಒಂದೇ ಗರಡಿಯಲ್ಲಿ ಬೆಳೆದ ಇಬ್ಬರು ರಾಜಕೀಯ ಕಟ್ಟಾಳುಗಳು. ಮೇಲ್ನೋಟಕ್ಕೆ ನೋಡಿದ್ರೆ ಇಬ್ಬರಿಗೂ ಕೂಡ ರಾಜಕೀಯದ ಭವಿಷ್ಯ ದೊಡ್ಡದೇ ಇದೆ. ಆದರೆ ಸದ್ಯ ಇವರ ಹರಕುಬಾಯಿ ಇವರ ವ್ಯಕ್ತಿತ್ವವನ್ನೇ ತೋರಿಸ್ತಾ ಇದೆ. ಏಕಾಏಕಿ ಈ ಇಬ್ಬರು ನಾಯಕರು ಈ ರೀತಿಯಾಗಿ ಬಡದಾಡಿಕೊಳ್ತಾ ಇರೋದು ಯಾಕೆ? ಅಧಿಕಾರದ ಮದ, ಯಶಸ್ಸಿನ ಅಮಲು, ಏನು ಕಾರಣ? ತೀರಾ ವೈಯಕ್ತಿಕ ನಿಂದನೆ, ಕೊಳಕು ಭಾಷೆಗಳಿಗೆ ಇಳಿದಿದ್ಯಾಕೆ ಉಭಯ ನಾಯಕರು? ಈ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಪ್ರದೀಪ್ ಈಶ್ವರ್, ಪ್ರತಾಪ್ ಸಿಂಹ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಕಂಡುಬಂದ ಅದ್ಭುತ ವ್ಯಕ್ತಿಗಳು. ಪ್ರದೀಪ್ ಈಶ್ವರ್ಗೆ ತಮ್ಮದೇ ಆದಂಥ ಒಂದು ಛಾಪು ಇದ್ರೆ, ಪ್ರತಾಪ ಸಿಂಹಗೆ ಅವರದೇ ಆದಂಥ ಒಂದು ಅಭಿಮಾನಿ ಬಳಗ ಇದೆ. ಸೈದ್ಧಾಂತಿಕವಾಗಿ ಇಬ್ಬರು ವಿರೋಧಿಗಳಾಗಿದ್ರು ಕೂಡ ಒಂದು ಕಾಲದಲ್ಲಿ ಒಂದೇ ಗುರುವಿನ ಗರಡಿಯೊಳಗೆ ಪಳಗಿದ ಪ್ರತಿಭೆಗಳು. ಈಗ ನೀನಾ ನಾನಾ ಅನ್ನೋ ಯುದ್ಧದಲ್ಲಿ ಅತ್ಯಂತ ಅಸಹ್ಯಕರ ಜಗಳಕ್ಕೆ ನಿಂತು ಬಿಟ್ಟಿದ್ದಾರೆ. ಇದು ಕತ್ತಲೆ ಬೆತ್ತಲೆ ಸಿಕ್ತಲೆ ಅನ್ನೋ ಮಟ್ಟಕ್ಕೆ ಹೋಗಿ ನಿಂತಿದೆ. ಪ್ರದೀಪ್ ಕತ್ತಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಚಿಕ್ಕಬಳ್ಳಾಪುರ ಶಾಸಕನ ಬಗ್ಗೆ ಪ್ರತಾಪ್ ಕೀಳು ಲೇವಡಿ. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನೋ ಗಾದೆ ಇದೆ. ನಾವು ಆಡುವ ಮಾತುಗಳು ಮೌಲ್ಯದಿಂದ ಕೂಡಿದಾಗ ಅದಕ್ಕೊಂದು ಘನತೆ ಬರುತ್ತೆ. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ತಾವು ಆಡುವ ಮಾತುಗಳನ್ನ ತುಂಬಾ ಅಳೆದು ತೂಗಿ ಮಾತನಾಡಬೇಕು. ಏನೋ ತಮ್ಮ ಬೆಂಬಲಿಗರು ವಾವ್ ಬಾಸ್ ಅಂತಾರೆ ಅನ್ನೋ ಒಂದೇ ಒಂದು ಹುಚ್ಚಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ಪ್ರದೀಪು ತರದ ಕೊಳಕು ಮಟ್ಟಕ್ಕೆ ಇಳಿಯುತ್ತಿದೆ. ಪ್ರತಾಪ ಸಿಂಹ ಪ್ರದೀಪ್ ಬಗ್ಗೆ ಆಡಿದ ಇನ್ನೊಂದು ಮಾತು ಅಂದ್ರೆ ಅವನು ಕತ್ತಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ ಅನ್ನೋದು. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂಥ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದೋಡಿಸ್ತಾರೆ, ಬಿಡು. ಇವೆಲ್ಲವೂ ಆಡುವ ಮಾತುಗಳ. ಅದರಲ್ಲೂ ಸಮಾಜದಲ್ಲಿ ಒಂದು ಸ್ಥಾನಮಾನದಲ್ಲಿರುವವರು ಆಡುವ ಮಾತುಗಳೇ ಅಲ್ಲ. ಕತ್ತಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ ಅಂದ್ರೆ ಅದು ಏನು ಬಿಂಬಿಸುತ್ತದೆ ಅನ್ನೋದನ್ನ ಬೆಚ್ಚಿ ಹೇಳಬೇಕಾಗಿಲ್ಲ. ಆದ್ರೆ ಮಾಜಿ ಸಂಸದರಾಗಿ ಒಂದು ಕ್ಷೇತ್ರವನ್ನ ಮುನ್ನಡೆಸಿ ಇಂದಿಗೂ ಕೂಡ ಅವರ ಅಭಿವೃದ್ಧಿ ಕಾರ್ಯಗಳಿಂದ ಜನರಲ್ಲಿ ಗುರುತಿಸಿಕೊಂಡಿರುವ ಒಬ್ಬ ಅಂಕಣಕಾರನಾಗಿ ಓದುಗರನ್ನ ಸೆಳೆದಿರುವ ಪತ್ರಕರ್ತನಾಗಿ ಪ್ರತಾಪ್ ಆಡುವ ಮಾತುಗಳು ಇವಲ್ಲ, ಅವರ ಘನತೆಗೆ ಒಪ್ಪುವಂಥದ್ದಲ್ಲ. ಕತ್ತಲಲ್ಲಿ ನನ್ನನ್ನ ಹುಡುಕುವಷ್ಟು ಬರಗೆಟ್ಟಿದ್ದೀಯಾ? ನಾನು ಆ ಟೈಪ್ ಅಲ್ಲ. ಪ್ರತಾಪ್ಗೆ ಪ್ರದೀಪ್ ಕೌಂಟರ್. ಸಿಂಹ ಮತ್ತು ಈಶ್ವರ್ ನಡುವಿನ ವಾಗ್ಯುದ್ಧ ಒಂದೊಂದೇ ಹಂತದ ಅಸಹ್ಯದ ಪರಮಾವಧಿಯನ್ನ ಮೀರುತ್ತಲೇ ಹೋಗಿದೆ. ಪ್ರದೀಪ್ ಈಶ್ವರ್ ಕತ್ತಲಲ್ಲಿ ಕಾಣಲ್ಲ ಅನ್ನೋ ಹೇಳಿಕೆಗೆ ಕೌಂಟರ್ ಕೊಡುವ ಭರದಲ್ಲಿ ಪ್ರದೀಪ್ ಈಶ್ವರ್ ಕೂಡ ಸಭ್ಯತೆಯ ಅಂಗಳ ತೊರೆದು ನಿಂತು ಮಾತನಾಡಿದ್ದಾರೆ. ನೀನು ಕತ್ತಲಲ್ಲಿ ನನ್ಯಾಕಪ್ಪ ಹುಡುಕೋಕೆ ಹೋಗಿದ್ದೆ, ನಾನು ಆ ಥರದವನಲ್ಲ ಅನ್ನೋ ಹೇಳಿಕೆ ನೀಡುವ ಮೂಲಕ ವಾಗ್ವಾದಗಳು ಯಾವ ಅಸಹ್ಯದ ಪರಧಿಯನ್ನು ತಲುಪಿಸಬಹುದು ಅನ್ನೋದಕ್ಕೆ ನೇರ ಉದಾಹರಣೆಯಾಗಿದ್ದಾರೆ. ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು? ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿಮಗೆ? ನಾನು ಹಂಗಲ್ಲ ಗುರು.
ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡ್ಕಕ್ಕೆ ಬರ್ತೀಯಾ ಅಂತ. ಎರಡನೇದು, ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಡ್ತಿದ್ನಂತೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು. ನಮ್ಮದು ಸಂಪ್ರದಾಯ ಕುಟುಂಬ. ನಮ್ಮದು ಸಂಪ್ರದಾಯ ಕುಟುಂಬ. ವಾವ್, ಎಂತಹ ಮಾತು! ಸಂಪ್ರದಾಯ ಕುಟುಂಬದಿಂದ ಬಂದವರು ಆಡುವ ಮಾತುಗಳ ಇವು. ಪ್ರದೀಪ್ ಈಶ್ವರ್ ಅವರೇ, ನಮ್ಮ ತಂದೆನೇ ನಿಮ್ಮ ಊರಿಗೆ ಬರಲಿಲ್ವಾ ಅಂತ ಬೇಜಾರ? ನಾನು ಕಳಿಸೋಕೆ ರೆಡಿ ಇಲ್ಲ, ನಾನು ಆ ಟೈಪ್ ಅಲ್ಲ. ಏನು ಭಾಷೆಗಳಿವು? ಸರ್ಕಾರದ ಒಂದು ಭಾಗವಾಗಿರುವ ನೀವು ಆಡುವ ಮಾತುಗಳ ಇವು. ಇಬ್ಬರು ಇಲ್ಲಿ ಸ್ಪರ್ಧೆಗೆ ಬಿದ್ದಂತೆ ಮಾತುಗಳನ್ನ ಆಡಿ ಸಮಾಜಕ್ಕೆ ಯಾವ ಸಂದೇಶ, ಯಾವ ಮೌಲ್ಯಗಳನ್ನ ನೀಡಲು ಹೊರಟಿದ್ದೀರಿ ಅಂತ ಇಬ್ಬರು ಕೂಡ ಒಮ್ಮೆ ಆತ್ಮ ವಿಮರ್ಶೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಕಲ್ಲು ಹೊಡೆದ್ರೆ ಹಣ್ಣು ಕೊಡಲು ನಾನು ಮರವಲ್ಲ. ಕೌಂಟರ್ ಕೊಡುವ ಮೊದಲೇ ಪ್ರತಾಪ್ ಹೇಳಿಕೆ. ಇನ್ನು ಕಟ್ಟ ಕೊಳಕು ಮಾತುಗಳು ಆರಂಭ ಆಗಿದ್ದು ಯಾರಿಂದ, ಯಾಕೆ ಅನ್ನೋದನ್ನ ಮುಂದೆ ನೋಡೋಣ. ಆದ್ರೆ ಪ್ರದೀಪ್ ವಿರುದ್ಧ ತಿರುಗಿ ಬೀಳುವ ಮೊದಲು ಪ್ರತಾಪ್ ಸಿಂಹ ಯಾರು ಯಾವ ಭಾಷೆಯಲ್ಲಿ ಮಾತನಾಡಿದ್ದಾರೋ ಅದೇ ಭಾಷೆಯಲ್ಲಿ ಉತ್ತರಿಸುವ ಗುಣದವನು ನಾನು. ಯಾರಾದ್ರೂ ಕಲ್ಲು ಹೊಡೆದ್ರೆ ಹಣ್ಣು ಕೊಡಲು ನಾನೇನು ಮಾವಿನ ಮರವಲ್ಲ ಅಂತ ಹೇಳುತ್ತಲೇ ತಮ್ಮ ಮಾತು ಆರಂಭಿಸಿದ್ರು. ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತ ಹೇಳಿದರೆ, ದೇವರಾಜ ಅರಸವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ರಾಮಕೃಷ್ಣ ಹೆಗಡೆಯವರು ಆ ಕಾಲದಲ್ಲಿ ಸಭ್ಯತೆ, ಸೌಜನ್ಯ, ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ನಡ್ಕೊಳ್ತಾ ಇದ್ರು. ಆದರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಮಟ್ಟಕ್ಕೆ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಕರ್ನಾಟಕದ ಮಹಾಜನತೆಗೆ ನಾನು ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ, ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಛ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ. ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು. ಯಾಕೆ ಅಂತೇಳಿ ಹೇಳಿದರೆ, ಕಲ್ಲು ಬಿಸಾಡಿರೋ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ವಾಪಸ್ ಕಲ್ಲೇ ಬಿಸಾಡಬೇಕಾಗುತ್ತೆ. ಕಲ್ಲು ಹೊಡೆದ್ರೆ ಹಣ್ಣು ಕೊಡಲು ಮಾವಿನ ಮರ ಅಲ್ಲ ನಿಜ. ಆದ್ರೆ ನೀವು ಈ ಹಿಂದೆ ಉಲ್ಲೇಖಿಸಿರುವ ರಾಜಕೀಯ ನಾಯಕರ ಮಾದರಿಯನ್ನಾದ್ರೂ ಅನುಸರಿಸಬೇಕಿತ್ತಲ್ವಾ? ಮಂದಿರದ ಅಂಗಳದಲ್ಲಿ ಅನುಚಿತ ಕಾರ್ಯ ಮಾಡಿದ್ರೆ ಅದು ಸಭ್ಯ ಕೆಲಸ ಹೇಗೆ ಅನಿಸಿಕೊಳ್ಳೋದಿಲ್ವೋ ಅದೇ ರೀತಿ ಜನತೆಯ ಕ್ಷಮೆ ಕೇಳಿ ಆಡಬಾರದ ಕಟ್ಟ ಕೊಳಕು ಶಬ್ದಗಳನ್ನ ಆಡಿದ್ರೆ ಅವು ಕೂಡ ಕ್ಷಮೆಗೆ ಅರ್ಹವಲ್ಲ ಅನ್ನೋದು ಪತ್ರಕರ್ತರಾಗಿ 2 ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿದ ಪ್ರತಾಪ್ ಸಿಂಹಗೆ ಹೇಗೆ ತಿಳಿಯದೆ ಹೋಯ್ತೋ ನಿಜಕ್ಕೂ ಪರಮಾಶ್ಚರ್ಯ. ಇಬ್ಬರೂ ಈ ಮಟ್ಟದ ವಾಗ್ವಾದಕ್ಕೆ ಇಳಿದಿದ್ಯಾಕೆ? ಒಂದು ಕಾಲದಲ್ಲಿ ಪ್ರತಾಪ್ ಸಿಂಹ ಹಾಗೂ ಪ್ರದೀಪ್ ಈಶ್ವರ್ ಒಂದೇ ಕಡೆ ಕಾರ್ಯನಿರ್ವಹಿಸಿದವರು. ಇಬ್ಬರು ಒಂದು ಕಾಲದಲ್ಲಿ ಪತ್ರಕರ್ತರಾಗಿ ಗುರುತಿಸಿಕೊಂಡವರು. ಆದರೆ ರಾಜಕೀಯವಾಗಿ ಇಬ್ಬರದು ಕವಲೊಡೆದ ಹಾದಿ. ಪ್ರದೀಪ್ ಕಾಂಗ್ರೆಸ್ ಪಾಳೆಯದಲ್ಲಿ ಸೇರಿಕೊಂಡ್ರೆ ಪ್ರತಾಪ್ ಬಿಜೆಪಿ ತೆಕ್ಕೆಗೆ ಹೋದರು. ಇಬ್ಬರ ನಡುವೆ ಸೈದ್ಧಾಂತಿಕ ವಿರೋಧವಂತೂ ಇದ್ದೇ ಇದೆ. ಆದರೆ ಇಬ್ಬರು ಒಂದೇ ಒಂದು ದಿನ ಆ ಬಗ್ಗೆ ವಾಗ್ವಾದ ಕೇಳದಿಲ್ಲ. ತೀರಾ ವೈಯಕ್ತಿಕ ಹಣಾಹಣಿಯೇ ಇವರ ನಡುವೆ ನಡೆದಿದೆ. ಒಬ್ಬನಿಗೆ ಕಾಂಗ್ರೆಸ್ ನಾಯಕರ ಸಮರ್ಥನೆಯ ಹುಚ್ಚು, ಇನ್ನೊಬ್ಬನಿಗೆ ಸದಾ ಸುದ್ದಿಯಲ್ಲಿರುವ ತೆವಲು. ಒಂದು ಹಂತದಲ್ಲಿ ಪ್ರದೀಪ್ ಈಶ್ವರ್ ಹಾಗೂ ಪ್ರತಾಪ ಸಿಂಹ ತೀರಾ ಅಸಭ್ಯ ರೀತಿಯ ವಾದಕ್ಕೆ ಇಳಿದಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಒಬ್ಬರಿಗೆ ಒಂದೊಂದು ಹುಚ್ಚು ಅನ್ನಬೇಕು, ತೆವಲು ಅನ್ನಬೇಕು, ಒಟ್ಟಿನಲ್ಲಿ ಅದು ಇದೆ. ಪ್ರದೀಪ್ ಈಶ್ವರ್ ಸದಾ ಸಿದ್ದರಾಮಯ್ಯನವರನ್ನ ಹೊಗಳುವ ಬರದಲ್ಲಿಯೇ ಇರುವ ಶಾಸಕ. ಅತಿಶಯೋಕ್ತಿ ಎನ್ನುವಷ್ಟು ಹೊಗಳಿ ಟ್ರೋಲ್ ಆದ ಶಾಸಕ. ನಾನು ಹೆಚ್ಚು ಮಾತನಾಡಿದಷ್ಟು ಚಾಲ್ತಿಯಲ್ಲಿರ್ತೀನಿ ಅನ್ನೋ ಹುಚ್ಚು. 1948 ಆಗಸ್ಟ್ 12ನೇ ತಾರೀಕು ಕರ್ನಾಟಕದ ಒಬ್ಬ ಗಂಡಸು ಮಗ, ಆ ಗಂಡಸಾಗಿ
ಇನ್ನು ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಸದ್ಯ ಬಿಜೆಪಿಯಲ್ಲಿ ಚಲಾವಣೆ ಕಳೆದುಕೊಂಡಿರುವ ನಾಣ್ಯ. ಆದ್ರೆ ಸದಾ ಸುದ್ದಿಯಲ್ಲಿರಬೇಕು ಅನ್ನೋ ತೆವಲು ಅಂಟಿಸಿಕೊಂಡಿರೋ ನಾಯಕ ಅಂತ ಜನರೇ ಹೇಳುತ್ತಿದ್ದಾರೆ. ಯಾವ ಮಾತುಗಳನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಆಡಬೇಕಾಗಿರುತ್ತದೆಯೋ ಆ ಮಾತುಗಳನ್ನ ಪ್ರತಾಪ್ ಸಿಂಹ ಅವರಿಗಿಂತ ಮೊದಲೇ ಮಾಧ್ಯಮಗಳ ಮುಂದೆ ನಿಂತು ಆಡಿಬಿಡುತ್ತಾರೆ. ಹೀಗಾಗಿ ತಮ್ಮ ರಾಜಕೀಯ ಬದುಕು ನಿಂತ ನೀರಾಗಬಾರದು, ಅದನ್ನ ಸದಾ ಚಾಲ್ತಿಯಲ್ಲಿಟ್ಟುಕೊಳ್ಬೇಕು ಅನ್ನೋದು ಪ್ರತಾಪ್ ಸಿಂಹ ಆಗಿರುವ ಹುಚ್ಚು. ಎಲ್ಲಿಂದ ಶುರುವಾಯಿತು ಪ್ರದೀಪು ಯುದ್ಧ? ಮೊದಲು ಕೆಣಕಿದ್ದೆ ಚಿಕ್ಕಬಳ್ಳಾಪುರದ ಶಾಸಕನ. ಇಬ್ಬರು ನಾಯಕರ ಜಗಳ ಎಲ್ಲಿಂದ ಶುರುವಾಯಿತು ಅಂತ ನೋಡೋಕೆ ಹೋದ್ರೆ ಈ ಹಿಂದೆ ಪ್ರತಾಪ ಸಿಂಹ ಬಗ್ಗೆ ಮಾತನಾಡುವಾಗ ಪ್ರದೀಪ್ ಈಶ್ವರ್ ಅವರು ಸೋತಿದ್ದಾರೆ. ಸುದ್ದಿಯಲ್ಲಿರಬೇಕು ಅಂತ ಏನೇನೋ ಹೇಳ್ತಾರೆ ಅಂತ ಹೇಳಿಕೆ ನೀಡಿದ್ರು. ಅಲ್ಲಿಂದ ಇಬ್ಬರ ನಡುವೆ ಯುದ್ಧವೊಂದು ಶುರುವಾಗಿತ್ತು. ಸೈದ್ಧಾಂತಿಕವಾಗಿ ಈ ಇಬ್ಬರು ಎಂದಿಗೂ ಕೂಡ ವಾಗ್ವಾದ ಮಾಡಿಲ್ಲ. ಮಾಡಿದ್ದೆಲ್ಲವೂ ವೈಯಕ್ತಿಕ ನಿಂದನೆಯೇ. ಇದೇ ವಿಚಾರವಾಗಿ ಕೆಲವು ತಿಂಗಳುಗಳ ಹಿಂದೆ ಪ್ರತಾಪ ಸಿಂಹ ಪ್ರದೀಪ್ ಈಶ್ವರ್ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸಿದ್ರು. ಅಂದಿನಿಂದ ಇದು ಮತ್ತೊಂದು ತೀವ್ರತೆ ಪಡೆದಿತ್ತು. ಈಗ ತೀರಾ ಅಸಹ್ಯ ಅನ್ನೋ ಮಟ್ಟಿಗೆ ಹೋಗಿ ನಿಂತಿದ್ದು ನಿಜಕ್ಕೂ ವಿಪರ್ಯಾಸ ಮತ್ತು ಅಸಹನೀಯ ಕೂಡ. ರಾಜ್ಯ ರಾಜಕಾರಣದಲ್ಲಿ ಈ ಹಿಂದಿನಿಂದಲೂ ಒಬ್ಬ ಪಕ್ಷದ ನಾಯಕ ಮತ್ತೊಬ್ಬ ಪಕ್ಷದ ನಾಯಕನ ವಿರುದ್ಧ ಮಾತಿನ ಸಮರ ನಡೆಸಿಯೇ ಇದ್ದಾರೆ. ಡಿಕೆಶಿ, ದೇವೇಗೌಡರ ಫ್ಯಾಮಿಲಿ ಕೂಡ ಅದಕ್ಕೆ ಸಾಕ್ಷಿ. ಅಲ್ಲಿಯೂ ವೈಯಕ್ತಿಕ ನಿಂದನೆ ನಡೆದಿವೆ. ಆದರೆ ಈ ಕೀಳು ಮಟ್ಟದ ಭಾಷೆಯಲ್ಲಿ ಅಲ್ಲ, ಸೈದ್ಧಾಂತಿಕ ಮಟ್ಟದಲ್ಲಿ ಮಾತ್ರ ವಾಗ್ವಾದ ಮಾಡಿ ಮಾದರಿಯಾದವರು ಅಂತ ನಮಗೆ ಕಾಣೋದು ಅಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯನವರು ಮಾತ್ರ. ಯುವ ರಾಜಕಾರಣಿಗಳು ಅವರನ್ನ ನೋಡಿ ಕಲಿಯೋದು ತುಂಬಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.